ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಡಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗಿನ ಶುಭೋದಯ ಎಲ್ಲರಿಗೂ. ಮುಂಜಾನೆ 9 ಗಂಟೆ ಆಗೈತಿ ಸದ್ಯ. ಈಗ ವಿಡಿಯೋನ ಶುರು ಮಾಡೀನಿ. ಯಾಕಂತಂದ್ರೆ ಕೆಲಸಗಳು ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಹೊರಗಡೆನೂ ಹೋಗೋದೈತಿ. ಹಾಗಾಗಿಬಿಟ್ಟು ಜಲ್ದಿ ಫಸ್ಟ್ ಅಡುಗೆ ಆಗಲಿ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿದೆ. ಅಡುಗೆ ಮಾಡೋದಕ್ಕೂ ಮತ್ತು ಮಕ್ಕಳಿಗೆಲ್ಲ ಬಾಕ್ಸಿಗೆ ಆಗಬೇಕಲ್ಲ 3 ಜನಕ್ಕೆ. ಹಾಗಾಗಿಬಿಟ್ಟು ಜಲ್ದಿನೇ ಮಾಡಿಕೊಂಡೆ. ಇವತ್ತು ಮಂಗಳವಾರ ಮನೆಯೆಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದೀನಿ. ಈ ಸದ್ಯ ಏನಿಲ್ಲ, ನಾನು ರೆಡಿ ಆಗೋದಷ್ಟೇ. ಈ ಥರ ಕೆಲಸ ಇದೆ. ಹೊರಗಿನ ಬೆಳಕು ಸೌಂಡು ಜಾಸ್ತಿ ಬರ್ತೈತೆ, ಅದಕ್ಕೆ ಬಾಗಿಲು ಮುಚ್ಚಿನಿ. ಆಮೇಲೆ ಇವತ್ತೆಲ್ಲ ಏನು ಅಡುಗೆ ಮಾಡೀನಿ, ಏನು ವಿಶೇಷ ಅಂತ ಏನಿಲ್ಲ, ಆದರೆ ಅಡುಗೆ ಏನು ಮಾಡೀನಿ ಅಂತ ಸ್ಪೆಷಲ್ ಸ್ವಲ್ಪ ಹಾಗೆ ತೋರಿಸ್ತೀನಿ. ಮತ್ತು ನಾನು ಹೇಳಿದ್ನಲ್ಲ ಎಲ್ಲಿಗೋ ಹೊಂಟೀನಿ ಅಂತ ಹೇಳ್ಬಿಟ್ಟು, ಎಲ್ಲಿಗೆ ಹೊಂಟೀನಿ, ಯಾಕೆ ಹೊಂಟೀನಿ ಅಂತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಓಕೆನಾ? ಬರೀ ನಾ ಇವತ್ತೇನು ಅಡುಗೆ ಮಾಡೀನಂತ ತೋರಿಸ್ತೀನಿ. ಪಕ್ಕ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಅಷ್ಟು ತೋರಿಸ್ಬಿಡ್ತೀನಿ ಏನು ಸ್ಪೆಷಲ್ಲು ಅಂತ. ಚಕ್ಕೋಲಿ ಇದು ನನಗೆ ಭಾಳ ಇಷ್ಟ. ಈ ಥರ ಆಗಬಾರ್ದಾಗಿತ್ತು, ಕಾಣದೇ ಇರೋ ಥರ ನೋಡಿ. ಚಕ್ಕೋಲಿ ನನಗಿದು ಭಾಳ ಇಷ್ಟ. ಸ್ವಲ್ಪ ಗಟ್ಟಿ ಅನ್ನೋದು ಐತಿ ರಸ ಅದ. ಕೊಬ್ಬರಿ ಪುಡಿ ಹಾಕಿ ಮಾಡೀನಿ, ಭಾರಿ ಮಸ್ತ್ ಇರ್ತೈತಿ ಒಣ ಕೊಬ್ಬರಿ ಹಾಕಿದ್ರೆ. ಚಕ್ಕೋಲಿ ಅಂದ್ರೆ ಭಾಳ ಇಷ್ಟ. ಅದ್ರ ಬಿಸಿ ಬಿಸಿದು ಇಷ್ಟ ಆಗಲ್ಲ, ತಣ್ಣಗಾದ್ಮೇಲೆ ತಿನ್ನೋಕೆ ಇಷ್ಟ ಆಗ್ತದೆ. ಸಿದ್ಧಾರ್ಥನ ಸಲುವಾಗಿ ಅಂತ ಮಾಡಿದ್ರು, ಡೈಲಿ ಒಂದು ಚೂರು ಏನಾದರೂ ಸ್ವೀಟ್ ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಮಕ್ಕಳು ಮೈಯಾಗ ಶಕ್ತಿ ಉಳಂಗಿಲ್ಲ. ಬೆಲ್ಲದ್ದು ಒಂದು ಜರ ಸ್ವೀಟ್ಗಳು ಏನಾದರೂ ಮಾಡಿ ತಿನ್ನಿಸ್ಬೇಕು. ಸ್ವೀಟ್ ಅಂದ ತಕ್ಷಣ ಸಕ್ಕರೆ ಪಕ್ಕರೆ ಹಾಕಿ ಕುದಿಸ್ಕೊಡೋದಲ್ಲ, ಬೆಲ್ಲ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಶಕ್ತಿನೂ ಬರ್ತೈತಿ. ಈ ಥರ ಗೋಧಿ ಹಿಟ್ಟಿನಿಂದ ಬೆಲ್ಲ ಹಾಕಿ ಏನೇ ಒಂದು ಸ್ವೀಟ್ ಮಾಡೋದಾದರೂ ಗೋಧಿ ಹಿಟ್ಟು ಮತ್ತು ಬೆಲ್ಲ ಬಳಸ್ಕೊಂಡು ಆ ಸ್ವೀಟ್ನ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ಶಕ್ತಿ ಬರ್ತದೆ, ಆರೋಗ್ಯಕ್ಕೂ ತುಂಬ ಒಳ್ಳೇದಿರ್ತದೆ. ಮತ್ತು ನೀವೇನೋ ಹೇಳ್ತಾರಲ್ಲ ಬೋನಾಗಿ ನಾವೆಲ್ಲ ಗೊತ್ತಿಲ್ಲ, ಮೂಳೆಗಳು ಸ್ವಲ್ಪ ಗಟ್ಟಿ ಬರ್ತಾವೆ. ಹಾಗಾಗ್ಬಿಟ್ಟು ಈ ಥರ ಸ್ವೀಟ್ಗಳನ್ನ ತಿನ್ನಿಸ್ಬೇಕು. ನಾವು ಸಣ್ಣವರಿದ್ದಾಗ ನಮಗೆ ಸಿಕ್ಕಾಪಟ್ಟೆ ಈ ಥರದ ಸ್ವೀಟ್ಗಳನ್ನ ಮಾಡಿ ತಿನ್ನಿಸ್ಯಾರ. ಕೊಬ್ಬರಿ ಕಡುಬಾಗಲಿ, ಚಕ್ಕೋಲಿ, ಚಜ್ಕ, ಆಮೇಲೆ ಹುಗ್ಗಿ, ಆ ಥರದ್ದು ಏನೋ ನಾನಾ ಥರ ಒಂದು ಶುಂಠಿ ಕಡುಬು ಆ ಥರ ಎಲ್ಲ ಹೇಳ್ತಾಯಿದ್ರು. ಅದು ಮತ್ತು ಇನ್ನೊಂದು ಕಡುಬು ಬರ್ತೈತಿ, ಅದು ಭಾರಿ ಮಸ್ತ್ ಇರ್ತದೆ. ಹೋಳಿ ಜೋಳದ ಕಡುಬು ಅಂತ ಮಾಡ್ತಾರೆ, ಶುಂಠಿ ಹಾಕಿ, ಅದು ಸಕ್ಕತ್ತಾಗಿರ್ತೈತಿ. ಆ ಥರದ್ದು ಸ್ವೀಟ್ಗಳು ಭಾಳ ತಿನ್ಸ್ಯಾರ ನಮ್ಮ ಮನ್ಯಾಗ. ಖಜೂರಿ, ತುಪ್ಪ ಅಂಥವೆಲ್ಲ ತಿಂದ್ಬಿಟ್ಟೆ ನಾವು ಇವಾಗ ಈ ಥರ ಗಟ್ಟಿಯಾಗಿರೋದು. ಆದ್ರೆ ಗಟ್ಟಿಯಾಗಿದ್ದೀನಿ ಅಂತಂದ್ರೆ ಏನಾಗೈತೆ ಅಂದ್ರೆ ಪರಿಸ್ಥಿತಿ ಒಂದೊಂದು ಟೈಮ್ ಹಾಗಾಗಿರ್ತೈತಿ. ಹುಳ್ಳಿಕಾಳು ಪಲ್ಯ ಒಂದು ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ. ಯಾಕಂದ್ರೆ ನಮ್ಮ ಮನೆಗೆ ಇವತ್ತು ಹುಳ್ಳಿಕಾಳು ಮಾಡಿದ್ರಿಂದ ನಮ್ಮ ಮನೆಯಾಗ ಎಲ್ಲರೂ ಮುಂಜಾನೆ ಊಟ ಮುಗಿಸ್ಬಿಟ್ರೆ. ನಮ್ಮ ಮನೆಯವರು ಅವ್ರು ಸ್ವಲ್ಪ ಲೇಟಾಗಿ ಊಟ ಮಾಡೋದು. ಹುಳ್ಳಿಕಾಳು ನೋಡಿಬಿಟ್ಟು ಬೆಳಿಗ್ಗೆನೇ ಊಟ ಮುಗಿಸಿದ್ರು. ಸಂಜೆ ಮಾಡಿ ಸ್ವಲ್ಪ ಶೇಂಗಾ ಸಾರದ ಅದು ಇರ್ತೈತಿ. ಇಲ್ಲಿ ರೈಸ್ ಮಾಡೀನಿ. ಇದು ರೈಸ್ ಮಾಡಿಬಿಟ್ಟು ಅದ್ರಾಗೆ ಸ್ವಲ್ಪ ಒಗ್ಗರಣೆ ರೈಸ್ಗಳನ್ನ ಮಾಡ್ಕೊಂಡೀನಿ. ಯಾಕಂತಂದ್ರೆ ಮಕ್ಕಳಿಗೆ ಬಾಕ್ಸಿಗೆ ಸಾಂಬಾರೆಲ್ಲ ಸೆಟ್ ಆಗಲ್ಲ, ಹಾಗಾಗಿ ಒಗ್ಗರಣೆ ಮಾಡೀನಿ. ಮ್ಯಾಲಿನವ್ರಿಗೆ ಕೂಡ ಇವತ್ತು ಮುಂಜಾನೆ ಬಾಕ್ಸ್ನ ರೆಡಿ ಮಾಡಿಟ್ಟಿನಿ. ಚಪಾತಿ ಮಾಡಿ ಹಾಕಿಟ್ಟಿನಿ, ಚಿತ್ರಾನ್ನ ಮಾಡಿ ಹಾಕಿಟ್ಟಿನಿ. ಇದು ಮಿಕ್ಕಿರುವಂಥ ರೈಸು ಸಾಯಂಕಾಲ ಬಂದು ಸಿದ್ಧಾರ್ಥ ತಿಂತಾನೆ. ನನಗಂತೂ ಇಷ್ಟ ಆಗಲ್ಲ ಒಗ್ಗರಣೆ ಮಾಡಿರೋದು ಯಾವುದೇ ರೈಸ್ ಆಗಲಿ. ವೈಟ್ ರೈಸ್ ಆದ್ರೆ ಸ್ವಲ್ಪ ತಿಂತೀನಿ. ಇದನ್ನೆಲ್ಲ ರೆಡಿ ಆಗೈತಿ. ಇಲ್ಲಿ ನನಗಷ್ಟು ಚಪಾತಿ ಅದಾವ, ನಾನು ಊಟ ಮಾಡ್ಕೊಂಡು ಹೋಗಬೇಕು. ಬೇಳೆ ಕುದಿಯೋಕ್ಕಿಟ್ಟಿನಿ. ಈಗ ತೊಗರಿಬೇಳೆ ಇಷ್ಟು ಪಲ್ಯ ಸಾಂಬಾರು ಐತಿ. ಮತ್ತೆ ಯಾಕೆ ಬೇಳೆ ಅಂದ್ರೆ ಮ್ಯಾಲಿನವ್ರಿಗೆ ಅವ್ರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲರಿ, ಹಾಗಾಗ್ಬಿಟ್ಟು ಅವ್ರಿಗೋಸ್ಕರ ಸಪ್ರೇಟಾಗಿ ತೊಗರಿಬೇಳೆ ಪಲ್ಯ ಮಾಡಿಕೊಡ್ಬೇಕು. ಕೆಲಸ ಮಾಡೀನಿ. 9:30ಗೆ ಎಲ್ಲ ಕೆಲಸ ಕ್ಲಿಯರ್ ಆಯಿತು. ಏನೇನೆಲ್ಲ ನಾನು ಜಾಕ ಮಾಡ್ಕೊಂಬಂದು ರೆಡಿಯಾಗಿ ಹೋಗಬೇಕು. 10 ಗಂಟೆಗೆ ಮನೆ ಬಿಡ್ಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲಿಲ್ಲ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಎಲ್ಲಿ ದೇವಸ್ಥಾನ ಅಂತ ಹೇಳ್ತೀನಂತ. ಬರ್ರಿ. ನೀನೇನೋ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಸುಸ್ತಾಯಿತು, ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಹೊರಗೆ ಹೋಗಿದ್ರು. ಹಂಗಾಗ್ಬಿಟ್ಟು ನೀನು ಎಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ಅವ್ರ ಮನೆಯಾಗೆ ಅದಾರ, ಹಂಗಾಗಿಬಿಟ್ಟು ನಾವು ಹೋಗಬೇಕು. ನಿನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು ವಿಡಿಯೋನ ನೀವು ನೋಡಿರ್ತೀರ. ಅವ್ರ ಜೊತೆಗೆ ಇವತ್ತು ನಾನು ಹೊಂಟೀನಿ ದೇವಸ್ಥಾನಕ್ಕೆ. ಓಕೆ ಬರ್ರಿ. ಫಸ್ಟ್ ರೆಡಿಯಾಗಿಬಿಡ್ತೀನಿ, ಟೈಮ್ ಭಾಳ ಆಗ್ತದೆ. ಹಾಗಾಗ್ಬಿಟ್ಟು ಟೈಮ್ ಆಗೋದ್ರಾಗ ನಾವು ರೆಡಿಯಾಗಿ ಹೋಗಿಬಿಡ್ಬೇಕು. ದೇವಸ್ಥಾನ ಅಂದ್ರೆ ಸ್ವಲ್ಪ ಜಾಕ ಮಾಡಿ ಹಾಗೆ ಹೋಗಿಬಿಡ್ಬೇಕು. ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡು, ನಂಗೆ ದೇವಸ್ಥಾನ ಅಂದ್ರೆ ಆ ಕಡೆ ಈ ಕಡೆ ಜಾಕ ಮಾಡಿ ತಿರುಗಾಡಿ ಅದು ಮುಟ್ಟಿ ಇದು ಮುಟ್ಟಿ ದೇವಸ್ಥಾನಕ್ಕೆ ಹೋಗೋದಂದ್ರೆ ನನಗದು ಇಷ್ಟ ಆಗಲ್ಲ. ಹಾಗಾಗಿ ಜಲ್ದಿ ಹೋತಂದ್ರೆ ಒಳ್ಳೆಯದು. ಈ ಜಿಪ್ರಿ ತಿಳಿ ಎಲ್ಲ ಹಾಗೆ ಬಿಟ್ಕೊಂಡು ನಿಂತೀನಿ. ಹಿಂಗೆ ಹೋಗಿ ತಲೆ ಸ್ನಾನ ಮಾಡ್ಕೊಂಡು ಬಂದು ನಾನು ರೆಡಿಯಾಗಿ ಹೋಗುಣ್ರತ್ತ. ಓಕೆ, ನಾನು ಎಲ್ಲ ರೆಡಿ ಆಯಿತು. ಇವಾಗ ಹೋಗ್ಬೇಕಷ್ಟೇ. ಈ ಥರ ರೆಡಿ ಆದೆ. ನನಗೆ ಹಿಂಗೆಲ್ಲ ಇಟ್ಕೊಳಕ್ಕೆ ಬರಲ್ಲ, ಅದು ಹೆಂಗೋ ಹಿಡಿತಾರೆ. ಈ ಥರ ಸೀರೆ ಇಟ್ಕೊಂಡು ಮೊನ್ನೆನೇ ಈ ಬ್ಲೌಸ್ನ ಹೊಲಿದೆ. ಚೆಂದ ಬಂದೈತಿ. ಸ್ವಲ್ಪ ಲೂಸ್ ಆಗಿತ್ತು, ಫಿಟ್ಟಿಂಗ್ ಮಾಡಿಕೊಂಡೆ. ಕರೆಕ್ಟ್ ಆಯಿತು. ನಮಗೆ ನಾವೇ ಟೈಲರ್ ಆಗಿಬಿಟ್ರೆ ಬ್ಲೌಸ್ಗಳೆಲ್ಲ ಹೆಂಗೆ ಬೇಕೋ ಹಂಗೆ ಹೊಲ್ಕೋಬೋದು. ಯಾರ ಹತ್ರ ಅದ ಕೊಡೋದು, ಎಷ್ಟು ರೊಕ್ಕ ಕೊಡಲಿ, ಹಿಂಗೆ ಹೊಲಿತಾರೋ ಹಿಂಗೆಲ್ಲ ಚಿಂತಿರ್ತೈತಿ. ನಮ್ಗೆ ನಾವೇ ಹಿಂಗೆ ಹೊಲ್ಕೊಂಬಿಟ್ಟು ಹಾಕೊಂಬಿಟ್ಟು ಹೋಗೋದು ಅಷ್ಟೇ. ಹೌದಾ? ಅದು ಇದು ಹಚ್ಕೊಳ್ಳೋ ನಂಗೆ ಅನ್ನಿಸ್ತೈತಿ. ಓಕೆ ರೀ, ಎಣ್ಣೆ ಹಚ್ಕೊಂಡ್ರಿ ಮೋತಿಗೆ ಎಣ್ಣೆ
ಇದು ಆತು ಬಿಸಿಲಾಗ ಹೊರಗೆ ಹೋಗೋಣ ಅದಕ್ಕೆ. ಓಕೆ ನಾವು ರೆಡಿ ಈ ಥರ ಇಲ್ಲಿ ಕಾಣಿಸುತ್ತಾ? ಓಕೆ ಬನ್ನಿರಿ ಹೋಗೋಣ ಅಂತ ಬ್ಯಾಗ್ ರೆಡಿ ಮಾಡಿದ್ದೀನಿ. ಫ್ರೆಂಡ್ ಫೋನ್ ಮಾಡತ್ತಾಳ. ಯಾವ ಕಡೆನೇ ನೀನು? ಆ ಕಡೆ ನಾನು ಈ ಕಡೆ ಹಂಗೆ ಸ್ವಲ್ಪ ಸ್ವಲ್ಪ ಮಾಡೋಣ. ಮುಂದೆ ಅಲ್ಲಿ ಮಾಡೋಲ್ಲ ಮುಂದೆ ನೋಡ್ಬಿಟ್ಟು ಅವನಾದ್ರು ಮುಂದೆ ಯಾರು ಯಾವ ಏನು ಮತ್ತಾಯ್ತದು ಎಡೆದು ಇದು ಎಷ್ಟು? ಇದು ಆಯ್ತು 2000. ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ನಾವು ಅಂದ್ಕೊಂಡಾಗೆ ನಡೆಯೋಂಗಿದ್ರೆ ನಾವು ಇನ್ನೆಲ್ಲಿ ಆಕಾಶದಲ್ಲೇ ಹಾರಾಡ್ತಿದ್ವೋ ಏನೋ ಗೊತ್ತಿಲ್ಲ. ಅದಕ್ಕೆ ನೀವು ಹಿಂಗೆ ಮಾಡ್ತೀರಾ ಅಂತಲೇ ದೇವ್ರು ಏನು ಮಾಡ್ಬಿಟ್ಟಾನೆ, ನೀವು ಹೆಂಗಿರಬೇಕು ಹಂಗೆ ಇಡಬೇಕು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಬಿಟ್ಟವನೇ. ಏನು ಮಾಡೋಕ್ಕಾಗಲ್ಲ. ಏನಪ್ಪ ಆಯಿತು ಅಂತ ನೀವು ಅನ್ಕೋತಿರ್ಬೋದು, ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ, ಏನಾಯಿತು ಅಂದ್ರೆ ನಾವು ಅಂದ್ಕೊಂಡಿದ್ದೀವಿ ರೀ ಬನಶಂಕರಿಗೆ ಹೋಗಬೇಕು. ಬನಶಂಕರಿಗೆ ಹೋಗ್ಬಿಟ್ಟು ಆಮೇಲೆ ಅನ್ನಮ್ಮ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಸೋಮವಾರ ಅಂದ್ಕೊಂಡಿದ್ದು ಬನಶಂಕರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೋಮವಾರನೂ ಹೋಗೋಕ್ಕಾಗಲಿಲ್ಲ, ಅವತ್ತು ಕ್ಯಾನ್ಸಲ್ ಆಯಿತು. ಇನ್ನು ಮಂಗಳವಾರ ಬನಶಂಕರಿಗೆ ಹೋಗಿ ಇವತ್ತು ಆಷಾಢ ಅಲ್ವಾ, ಆಷಾಢದಲ್ಲಿ ಒಂದು ನಿಂಬೆಹಣ್ಣು ದೀಪನ ಹಚ್ಚಿ ಬಂದರೆ ಒಂದು ಒಳ್ಳೇದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು, ಮತ್ತು ದೃಷ್ಟಿಗಳೆಲ್ಲ ತೆಗಿಯೋಕೆ ಅದು ಒಳ್ಳೆ ಟೈಮು ಅಂತ ಹೇಳಿದ್ಲು ಭಾಗ್ಯ, ಅಂದರೆ ನಮ್ಮ ಫ್ರೆಂಡು. ಸರಿ ಆಯಿತು ಅಂತ ಅಂದ್ಕೊಂಡು ನಾವು ಅಂದ್ಕೊಂಡು ಬಂದರೆ ಅದಾಗಲಿಲ್ಲ. ಈಗ ಎಲ್ಲಿಗೆ ಬಂದೀವಿ ನೋಡಿ, ಅನ್ನಮ್ಮ ದೇವಸ್ಥಾನಕ್ಕೆ ಬಂದೀವಿ. ಈ ಅನ್ನಮ್ಮ ದೇವಸ್ಥಾನಕ್ಕೆ ಬಂದ ಮೇಲೆ ಇದಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು ಬನಶಂಕರಿ. ಹಾಗಾಗಿ ಬನಶಂಕರಿ ಕ್ಯಾನ್ಸಲೇ ಆಗೋಯ್ತು. ನಾವು ಅಲ್ಲಿಂದ ಸೀದಾ ಬರೋಷ್ಟರಲ್ಲೇ ಕ್ಯೂ ನಡೆದಿತ್ತು. ದರ್ಶನ ಕೂಡ ಆಗಲ್ಕತ್ತಿತ್ತು. ತುಂಬ ಜನ ಇದ್ದರು ಅಲ್ಲಿ. ಆ ಕಡೆ ಒಂದು ಸೈಡು ಉಪ್ಪು ಮೊಸರು ನೈವೇದ್ಯನ ಮಾಡಕತ್ತಿದ್ರು. ಅದೇನೋ ಸಪ್ರೇಟಾಗಿ ಹಾಕ್ತಾರೋ ಗೊತ್ತಿಲ್ಲ ನನಗಂತೂ ಯಾಕಂತ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ದಲ್ರಿ, ಹಾಗಾಗಿ ದೇವಸ್ಥಾನ ಬಗ್ಗೆ ನನಗೆ ಅಷ್ಟೊಂದು ಯಾವುದೂ ಮಾಹಿತಿ ಗೊತ್ತಿಲ್ಲ. ಮತ್ತು ಆ ಮೊಸರು ಮತ್ತು ಉಪ್ಪು ಅದು ಏನು ಮಾಡ್ತಾರಂತ ನನಗೂ ಗೊತ್ತಾಗಲಿಲ್ಲ. ಯಾರಿಗೋ ಕೇಳಿದೆ, ಅವರು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಹೋಗಲಿ ಬಿಡು ಅಂತಂದೆ. ಜನಗಳು ನೋಡ್ಬೋದು ಎಷ್ಟಿದ್ದಾರೆ ಅಂತ. ಇದು ಮಂಗಳವಾರ ಮಾಡಿರುವಂಥ ವಿಡಿಯೋ. ತುಂಬ ದಿನಗಳ ನಂತರ ಎಡಿಟಿಂಗ್ ಮಾಡಿ ಹಾಕಕತ್ತೀನಿ. ಏನು ಮಾಡಿದ್ರು ಟೈಮಿಂಗ್ ಸಿಗ್ತಾ ಇಲ್ಲ. ಟೈಮಿಂಗ್ ಸಿಕ್ಕರೂ ನನಗೆ ಈ ಕಣ್ಣಿನ ಪ್ರಾಬ್ಲಮ್ನಿಂದ ಎಡಿಟಿಂಗ್ ಮಾಡೋದು ವಯಸ್ಸಾರು ಕೊಡೋದು ಸ್ವಲ್ಪ ಕಷ್ಟ ಅನ್ಸತ್ತೈತಿ. ಹಾಗಾಗಿಬಿಟ್ಟು ಸ್ವಲ್ಪ ಲೇಟಾಗಿ ವಿಡಿಯೋಗಳನ್ನ ಹಾಕಕತ್ತೀನಿ, ಸ್ವಲ್ಪ ಗ್ಯಾಪ್ ಕೊಟ್ಟು. ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ಉಪ್ಪು ಮೊಸರು ಆ ಒಂದು ನೈವೇದ್ಯನ ಮಾಡ್ತಾರೆ. ಅಲ್ಲಿನ ದೇವರು ಕೆಳಗಡೆ ಏನಿದೆ ಅಂತ ನಂಗೆ ಕಾಣಿಸ್ಲಿಲ್ಲ, ಯಾಕಂದರೆ ತುಂಬ ಜನ ಇದ್ರಲ್ಲ, ಹಾಗಾಗಿ ಕಾಣಿಸ್ಲಿಲ್ಲ. ಅಲ್ಲಿ ಉಪ್ಪು ಮೊಸರು ಹಾಕ್ತಾಯಿದ್ರು. ಅದು ಯಾಕಂತ ನನಗೆ ಗೊತ್ತಾಗಲಿಲ್ಲ. ಹಾಗೆ ಮತ್ತೆ ಅಲ್ಲಿ ಬಳಿ ಆಗಲಿ ಒಂದು ಕೊಳ್ಳೊಂದು ದಾರ ಅದು ಇದು ಎಲ್ಲ ಕಟ್ಬಿಟ್ಟು ಹೋಗ್ತಾರೆ. ಅದು ಯಾಕೆ ಕಟ್ತಾರಂತ ಗೊತ್ತಿಲ್ಲ. ಕಟ್ಟಿದ್ರೆ ಏನೋ ಆಸೆಗಳು ಈಡೇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿ ಅಟ್ಟೆಲ್ಲ ಕಟ್ಟಿ ಕಚ್ಚಿ ಬಿಚ್ಚಿ ಮಾಡಿ ದೇವಸ್ಥಾನ ಹಾಳು ಮಾಡೋದಕ್ಕಿಂತ ಭಕ್ತಿಯಿಂದ ಕೈ ಮುಗಿದು ಮನಸ್ಸಿನ ಆಸೆ ಒಂದು ದೇವರಿಗೆ ಒಪ್ಪಿಸಿದ್ರೆ ಖಂಡಿತ ನಾವು ಆಸೆನ ನೆರವೇರುತ್ತೆ. ಹಂಗಂತ ಒಡೆದೋಗಿರೋ ಬಳೆನ ಬಿಸಾಕೋಗೋದು, ಕೈಯಲ್ಲಿರೋ ದಾರನ ಬಿಟ್ಟು ಹೋಗೋದು, ಒಂದು ಕ್ಲಿಪ್ಪು, ಹೇರ್ ಪಿನ್ನು ಎಲ್ಲವನ್ನು ಹಾಕ್ತಾರೆ ದೇವಸ್ಥಾನದಲ್ಲಿ. ಅದು ಯಾಕೆ ಹಂಗೆ ಮಾಡ್ತಾರಂತ ಗೊತ್ತಿಲ್ಲ. ದೇವ್ರಿಗೆ ಆ ಥರ ಹಾಕಿದ್ರೇ ನಮ್ಮ ಒಂದು ಆಸೆಗಳನ್ನ ಈಡೇರಿಸ್ತಾರ? ಖಂಡಿತ ಇಲ್ಲ. ನಾವು ಭಕ್ತಿಯಿಂದ ದೇವರಲ್ಲಿ ಒಂದು ಕೈ ಮುಗಿದು ಬೇಡ್ಕೊಂಡ್ರೆ ಸಾಕು, ದೇವರು ಅದು ಕೊಡಿ ಇದು ಕೊಡಿ ಅಂತ ಯಾವತ್ತೂ ಯಾರಿಗೂ ಕೇಳಿಲ್ಲ. ಆದರೆ ನಮ್ಮ ಭ್ರಮೆಯಿಂದ ನಾವು ಏನೇನೋ ಮಾಡ್ಕೊಂಡು ಹೋಗ್ತೀವಿ. ಈಗ ಸಾಲದಕ್ಕೆ ಎಲ್ಲನೂ ಮಾಡ್ತಾರಂತ ಅನ್ಕೊಂಡಿದ್ದೀನಿ. ಸಾಲದಕ್ಕೆ ತಲೆ ನೇರ್ಪಿನ ಹಾಕಿ ಹೋಗಿದ್ದಾರೆ, ಬಳೆಗಳು ಹಾಕಿ ಹೋಗಿದ್ದಾರೆ, ಕೈಯಲ್ಲಿರೋ ದಾರನ ಕಟ್ಟಿಬಿಟ್ಟು ಹೋಗಿರ್ತಾರೆ. ನಾನು ಏನು ಹೇಳೋದಂದರೆ, ನನಗೆ ಒಂದು ತಿಳಿದಿರೋ ಪ್ರಕಾರ ನಾನು ಹೇಳ್ತೀನಿ. ನಾನು ಅಷ್ಟೊಂದೇನು ಬುದ್ಧಿವಂತೆ ಅಲ್ಲ, ಅಂದರೆ ಅನುಭವಿಸ್ತೆ ಅಲ್ಲ. ನನಗನ್ಸೋದು ಏನಂದರೆ, ನಾವು ಕೈಯಲ್ಲಿ ಹಾಕ್ಕೊಂಡಿರೋ ಬಳೆಗಳಾಗಲಿ ದಾರಗಳಾಗಲಿ ಅಲ್ಲಿ ಹೇರ್ ಪಿನ್ಗಳನ್ನು ನಾವು ದೇವಸ್ಥಾನದಲ್ಲಿ ಹಾಕ್ಬಿಟ್ಟು ಹೋಗ್ತೀವಲ್ಲ, ಅದು ನಮ್ಮ ಮೈಲ್ಗೆ ಮುಡ್ಚಟೆಲ್ಲ ಇರುತ್ತೆ. ಹೆಣ್ಮಕ್ಳದು ಬಳೆಗಳೆಲ್ಲ ಹಾಕ್ತೀವಿ ನಾವು ಮುಟ್ಟಾದಾಗ, ಹೊರಗೆ ಕುತ್ಕೊಂಡಾಗ, ಇನ್ನು ಅಲ್ಲಿ ಇಲ್ಲಿ ಯಾರಾದರೂ ತೀರೋದಾಗ ಎಲ್ಲ ಹೋಗಿರ್ತೀವಿ. ಆ ಮೈಲ್ಗೆ ಮುಡ್ಚಟ್ಟು ಬಳೆಗಳಾಗಲಿ ಒಂದು ದಾರಗಳಾಗಲಿ ದೇವಸ್ಥಾನದಲ್ಲಿ ಹಾಕುವುದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದರೆ ನಾನು ಹೇಳೋದು ಒಂದೇ, ಭಕ್ತಿಯಿಂದ ಕೈ ಮುಗಿದು ಭಗವಂತನಲ್ಲಿ ಕೇಳ್ಕೊಂಡಾಗ ಖಂಡಿತ ನಮ್ಮ ಮನಸ್ಸು ಒಳ್ಳೇದಿತ್ತಂದ್ರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಈ ದಾರಗಳು ಬಳಿಗೆ ಒಡೆದೋಗಿರೋ ಬಳಿ ಅದು ಇದು ಅಲ್ಲಿ ದೇವಸ್ಥಾನದಲ್ಲಿ ಹಾಕೋಗ್ಬಿಟ್ರೆ ದೇವಸ್ಥಾನ ಹೊಲಸಾಗ್ತದೆ ಅಷ್ಟೇ. ಆದ್ರೆ ಅದು ಸರಿ ಅನ್ಸಲ್ಲ ನನಗಂತೂ. ನಿಮ್ಮ ಅನಿಸಿಕೆನ ತಿಳಿಸಿ. ದೇವಸ್ಥಾನ ಒಳಗಡೆ ನೋಡ್ಬೇಕಂದ್ರೆ ಭಾಳ ಚಂದಿತ್ತು. ಸುತ್ತಮುತ್ತ ಒಂದು ಚೌಕಟ್ಟು, ಒಂದು ವಿಗ್ರಹಗಳನ್ನ ನೀವು ಇಲ್ಲಿ ನೋಡ್ಬೋದು. ತೆಳಗಡೆ ವಿಗ್ರಹಗಳನ್ನ ಜಾಸ್ತಿ ಇದೆ. ಅಂದರೆ ದೇವಸ್ಥಾನ ಜಾತ್ರೆ ಏನಿರುತ್ತಲ್ಲ ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಅನ್ನೋ ಅಂತ ನನಗನ್ಸುತ್ತೆ. ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ಎಲ್ಲ ಒಂದು ದೇವರದ ಒಂದು ವಿಗ್ರಹಗಳೇನಿತ್ತಲ್ಲ ಸಖತ್ತಾಗಿತ್ತು. ತುಂಬಾ ಇಷ್ಟ ಆಯಿತು. ದೇವಸ್ಥಾನ ಚಿಕ್ಕದಾಗಿದ್ರು ತುಂಬ ಚೊಕ್ಕದಾಗಿ ತುಂಬಾ ಚೆನ್ನಾಗೈತೆ. ಆದರೆ ಜನಗಳು ಮಾಡೋ ಒಂದು ಹೊಲಸು ಕೆಲಸಗಳು ಈ ಥರ ಅದೇ ನನಗೆ ಇಷ್ಟ ಆಗಿಲ್ಲ. ಅಂದರೆ ತುಂಬ ಅಷ್ಟೊಂದೇನು ಅಂತಲ್ಲ, ಅಂದರೆ ನನ್ನ ಭಾಷೆದಲ್ಲಿ ನಾನು ಹೇಳ್ತಾ ಇರೋದು ಅಷ್ಟೇ. ಹಾಗೆ ಅಲ್ಲಿಂದ ದೇವಸ್ಥಾನ ಒಳಗಡೆ ನಾವೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡಾಗ ಒಂದು ಬೆಕ್ಕು ಕೂಡ ಬಂತು, ಹುಲಿ ಬಣ್ಣದ. ಒಂಥರ ನೋಡಿ ಏನೋ ಒಂಥರ ಅನ್ನಿಸ್ತು. ಹೋಗ್ಲಿ ಬಿಡಿ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಅನ್ನಮ್ಮ ದೇವಿಯ ಒಂದು ದರ್ಶನನ ಮಾಡ್ಕೋಬೋದು. ವಿಡಿಯೋ ಮಾಡೋಕ್ಕೆ ಯಾವುದಕ್ಕೆ ನನಗೆ ಅಲ್ಲಿ ತೊಂದರೆ ಆಗಲಿಲ್ಲ, ಯಾರು ಬೇಡ ಅಂತ ಹೇಳಿಲ್ಲ. ಹಾಗಾಗಿಬಿಟ್ಟು ದೇವರದ ಒಂದು ದರ್ಶನ ಮಾಡ್ಕೊಳ್ಳೋ ಟೈಮಲ್ಲಿ ಈ ಒಂದು ವಿಡಿಯೋನ ಕೂಡ ನಾನು ಮಾಡಿಕೊಂಡೆ. ನೀವು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದರು. ಈ ರೀತಿ ಪಳಪಳ ಅಂತ ಹೊಳಿತಾ ಇದ್ಲು ತಾಯಿ. ನನ್ನ ತಾಯಿ ಹತ್ರ ಕೇಳ್ಕೊಳ್ಳೋದಂದೆ, ನಿನ್ನ ಅಲಂಕಾರ ಮಾಡಿಕೊಂಡು ಪಳಪಳ ಅಂತ ಹೊಳೆಯೋದು
ಕೂತ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮಂಥ ಒಂದು ಕಷ್ಟದಲ್ಲಿರೋ ಭಕ್ತರನ್ನು, ನಿನ್ನ ನಂಬಿ ಬಂದ ಭಕ್ತರನ್ನ ಕೈ ಹಿಡಿದು ಕಾಪಾಡ ಅಂತ ಭಕ್ತಿಯಿಂದ ಕೇಳ್ಕೊತೀನಿ. ನನಗೇ ಒಳ್ಳೇದು ಮಾಡು, ನನಗೆ ಹಿಂಗೆ ಮಾಡು ಅಂತ ನಾನು ಕೇಳ್ಕೊಳ್ಳಲ್ಲ. ನಾನು ಇಷ್ಟೇ, ನಿನ್ನನ್ನೇ ನಂಬಿ ಬಂದ ಭಕ್ತರನ್ನು ನೀನು ಯಾವತ್ತೂ ಕೈ ಬಿಡಬೇಡ ತಾಯಿ, ಕಾಪಾಡ ಅಂತಲೇ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಬೇಕು. ಹಾಗೆ ನಾನು ಈ ರೀತಿ ಎಲ್ಲ ವಿಡಿಯೋಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಯಾಕಂತಂದರೆ ಈ ಪೇಂಟಿಂಗ್ ಆಗಲಿ, ಚಿತ್ರಗಳು ನನಗೆ ತುಂಬಾ ಇಷ್ಟ. ಹಾಗೆ ನನ್ನ ಮಗಳು ಭಾಗ್ಯನ ಮಗಳು ಕೂಡ ಹೇಳಿದ್ಲು, ನನ್ನ ಫ್ರೆಂಡ್ ಮಗಳು, ಏನಂటే ಆ ಚಿತ್ರಗಳನ್ನೂ ಬಿಡಲ್ಲ ಅಂತ, ಹೌದು ಮಾಡ್ಕೋಬೇಕು ಅಂತ ಹೇಳಿದೆ. ಹಾಗೆ ಫಿಲ್ಟರ್ ಕೂಡ ಅಲ್ಲಿ ನೀರುಗಳಿದೆ, ಮಕ್ಕಳಿಗೆ ಏನಾದರೂ ಕರ್ಕೊಂಡು ಹೋದರೆ ನಿಮ್ಗೆ ಯಾವುದೇ ತೊಂದರೆ ಕೂಡ ಆಗಲ್ಲ. ಸುತ್ತಮುತ್ತ ನಿಮಗೆ ನೀರು ಕೂಡ ಸಿಗುತ್ತೆ, ಅಲ್ಲಿ ಒಳಗಡೆ ಕ್ಯೂವಲ್ಲಿ ನಿಂತ್ಕೊಂಡು ನೀರು ಇದೆ ಸಿಗುತ್ತೆ. ಹಾಗೆ ವಾಶ್ರೂಮ್ ಕೂಡ ಅಲ್ಲಿ ಇದೆ, ಕ್ಯೂವಲ್ಲಿ ನಿಂತ್ಕೊಂಡಾಗ ಹೊರಗಡೆ ಯಾವುದೇ ತೊಂದರೆಗಳಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ತುಂಬಾ ಚೆನ್ನಾಗೈತೆ ದೇವಸ್ಥಾನ. ಹಾಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಯಾಕಂದರೆ ತುಂಬ ಜನ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗೋಯ್ತು. ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ತೊಗೊಂಡ್ವಿ. ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೋ ಅವ್ರು ಪ್ರಸಾದನ ಹಂಚ್ತಾಯಿದ್ರು. ಆ ಪ್ರಸಾದನ ತಿನ್ಕೊಂಡು, 2 ಕಡೆ ಪ್ರಸಾದ ಕೊಟ್ಟರು, ಅದು 2 ಪ್ರಸಾದನ ತಿನ್ಕೊಂಡು ಇವಾಗ ಹೋಗ್ತಿದ್ವಿ ನಮ್ಮ ಮಗನ ಮನೆಗೆ. ಎಲ್ಲಿ? ಹಾಂ ಹಾಂ, ಹಳೆ ಸೀರೆಗಳ ಈ ಕಡೆ ಎಲ್ಲ ಬಾಡಿಗೆ ಮಗನ ಮನೆಗೆ ಹೋದ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಮಾತುಕತೆ ಮಾಡಿಕೊಂಡು ಕೂತ್ಕೊಂಡ್ವಿ. ಹಾಗೆ ಹೋದಾಗೆಲ್ಲ ಬರೀ ವಿಡಿಯೋ ಮಾಡ್ಕೊಂಡು ಏನಿರೋದು ಮಾತಾಡೋಣ ಅಂತ ಹೇಳಿಬಿಟ್ಟು, ಈ ಸತಿ ನಮ್ಮ ಫ್ರೆಂಡ್ ಕೂಡ ಇದ್ರಲ್ಲ, ಎಲ್ಲರೂ ಸೇರಿ ಅಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಹೋದ ತಕ್ಷಣ ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟು ಮತ್ತು ಟೀ ಮಾಡಿದ್ರು, ಕುಡಿದು ಉಪ್ಪಿಟ್ಟು ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ನಾನು ಹಿಂಗೆ ಹೋಗೋಣ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಮನೆಗೆ ಯಾಕಂತ ಅಂದ್ಕೊಂಡ್ವಿ. ಆದರೆ ಮಗ ಹೋಗಿಲ್ಲ ಅಂದ್ರೆ ಒಂಥರ ಬೇಜಾರು ಮಾಡ್ಕೊತಾರೆ, ಹೋಗಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಫ್ರೆಂಡ್ ಕರ್ಕೊಂಡು ಹೋಗಿ ಬಂದೆ. ಅವ್ರಿಗೂ ಕೂಡ ಖುಷಿ ಆಯಿತು, ನಮಗೂ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದು ಅವರಿಗೂ ಕೂಡ ಭೇಟಿಯಾಗಿ ಬಂದಿರೋದು. ಯಾವಾಗಲೂ ನಾನು ಜಯಂತಿ ಏನಾದರೂ ನನ್ನ ಜೊತೆಗೆ ಬಂದರೆ ಅವ್ರ ಅಮ್ಮನ ಜೊತೆ ಇರೋದೇ ಇಲ್ಲ. ಅವರು ಆಧಾರ್ ಕಾರ್ಡ್ ತೋರಿಸ್ಬಾರ್ದು, ಅದು ತೋರಿಸ್ಬಿಟ್ಟು ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಜಯಂತಿ ಹತ್ರ. ನನಗೆ ನನ್ನ ಜಯಂತಿ ಜೊತೆ ಹೊರಗೆ ಹೋದಾಗೆಲ್ಲ ನನಗೊಂದು ಡೌಟ್ ಬರುತ್ತೆ, ನನ್ನ ಪಕ್ಕ ಕೂತ್ಕೊಂಡಿದ್ದಾಳೆ ನೋಡಿ, ಇದು ಬಾಕಿನ ಮಗಳ ನನ್ನ ಮಗಳ ಅಂತ. ಯಾಕಂತಂದರೆ ಅವಳು ಹೊರಗಡೆ ಬಂದರೆ ಅವ್ರ ಅಮ್ಮನ ಹತ್ರ ಇರೋದೇ ಇಲ್ಲ ನನ್ನ ಬಿಟ್ಟು. ಆ ಥರ ಒಂಥರ ಖುಷಿ ಆಗುತ್ತೆ ನನಗೆ. ಅಷ್ಟೊಂದು ಮಕ್ಕಳು ಬೇಗ ಹೊಂದ್ಕೊಳ್ಳಲ್ಲ, ಆದರೆ ಇವಳು ನಾನು ಬಿಟ್ಟು ಇರೋದೇ ಇಲ್ಲ. ಎಲ್ಲ ಕಡೆ ಸುತ್ತಾಡಿ ಮನೆಗೆ ಬರೋಕ್ಕೆ ಎಷ್ಟಾಯ್ತು ರೀ ಟೈಮ? 5 ಗಂಟೆ ಆಯಿತು. ಈ ಟೈಮ್ 7 ಗಂಟೆ ಆಗಿದೆ. ಇವಾಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. 5 ಗಂಟೆಗೆ ಮನೆಗೆ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ. 2 ತಾಸು ಟೈಮ್ ವೇಸ್ಟ್ ಮಾಡಿದ್ದಾಯ್ತು. ಈಗ ದೀಪ ಹಚ್ಚಿದೆ. ದೀಪ ಹಚ್ಚಿ ಧೂಪ ಎಲ್ಲ ಹಾಕಿ ಮನೆಯೆಲ್ಲ ಸ್ವರ್ಗ ಮಾಡಿಬಿಟ್ವಿ. ಹೊಗೆ ಆಡಿಬಿಟ್ರೆ ಸ್ವರ್ಗನೇ. ಏನು ಮಾಡತ್ತಿ? ಅವರಣ್ಣ ಗಿಫ್ಟ್ ಕೊಟ್ಟನ್ರಿ, ವಾಚ್ ಗಿಫ್ಟ್ ಕೊಟ್ಟಾನ. ಸ್ಮಾರ್ಟ್ ವಾಚ್ ಅತ್ತ. ಹಂಗಂದ್ರೆ ಏನಂತ ನನಗಂತೂ ಗೊತ್ತಿಲ್ಲ. ಫೋನ್ ಕನೆಕ್ಟ್ ಮಾಡ್ಕೊಂಡು ಫೋನಾಗ ಯೂಸ್ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ಬೋದು. ಅದ್ರಲ್ಲೇ ಹಾಡು ಕೇಳೋದು, ವಾಟ್ಸ್ಆಪ್ ಆ ಥರ ಆಯ್ತಾ ಅದು? ಹಂಗಿದ್ರೆ ನಾನು ನಿನಗೆ ಕೊಡಲ್ಲ. ಫೋನ್ ಇರ್ಬೇಕ್ರಿ ಅದ್ರ ಜೊತೆಗೆ. ಇಲ್ಲಿಕಂದ್ರೆ ಬರ್ಲೇನು? ಹಂಗಿದ್ರೆ ನಡೀತದೆ. ನಾ ಫೋನ್ನಾಗೆ ಇದು ಏನು ವಾಚ್ನಾಗೆ ಎಲ್ಲ ಬರ್ತದೆ ಅನ್ಕೊಂಡೆ. ಫೋನ್ ಇರ್ಲಿಕ್ಕಂದ್ರೆ ಬರಲಿಲ್ಲ. ಹಾಂ, ಹಾಗಿದ್ರೆ ನಡೀತದೆ. ಒಟ್ಟು ಅವನಿಗೆ ವಾಟ್ಸಪ್ ಥರ, ಈ ಫೋನ್ ಥರ ಯೂಸ್ ಆಗೋ ವಸ್ತುಗಳು ಯಾವುದೂ ಕೊಡಲ್ಲ. ನಾ ಫೋನ್ನ ಕೊಡ್ತೀವಿ, ಮನ್ಯಾಗ ಹೋಮ್ವರ್ಕ್ ಬರೆಯೋಕೆ ಅಷ್ಟೇ ಕೊಡ್ತೀವಿ. 1 ನಿಮಿಷ ಬೇಜಾರಾಗ್ತದೆ, ಒಂದು ಪಿಕ್ಚರ್ ನೋಡ್ತಾನೆ ಬಿಟ್ಬಿಡ್ತೀನಿ. ಅದ್ರ ಬಿಟ್ಟರೆ ಮತ್ತೆ ಅವನಿಗೆ ಫೋನ್ ಥರ ಯೂಸ್ ಮಾಡೋಂಥ ವಸ್ತುಗಳು ನಾನು ಯಾವುದೂ ಕೊಡಲ್ಲ, ಕೊಡೋದೂ ಇಲ್ಲ. ಅರ್ಥ ಆಯ್ತಾ? ಏನು ನೋಡ್ತಿ ಅಷ್ಟೇ. ಇನ್ನೂ ಮಕ್ಕಳು ದೊಡ್ಡ ಆಗ್ಬೇಕು. ಅವರು ಏನು ಹೇಳ್ತಾರ ಮುಂದೆ ಹೇಳ್ತೀನಿ ಬಿಡ್ರಿ, ಹೋಗಿ ಹೇಳಕ್ಕೆ ಬರೋಲಿಲ್ಲ. ಓಕೆ ರೀ, ಸಂಜಿಕಾ ಅಡುಗೆ ಎಲ್ಲ ಐತಿ, ಕೆಲಸ ಇನ್ನೊಂದು ಸ್ವಲ್ಪ ಐತಿ, ನನಗೆ ಮಾಡೋಕ್ಕಾಗೋವಲ್ದು. ಏನು ಮಾಡೋದು? ಲಾಭನ್ ತೊಗೊಂಡು ಇಲ್ಲೇ ಇಟ್ಟೀನಿ. ಇನ್ನೂ ಇಷ್ಟ ಐತ್ರಿ ಧೂಪ, ನಾವು ಇದರಿಂದ ತೊಗೊಂಡ್ಬಂದಿರೋದು ಲಾಭನ್. ಇದೆಲ್ಲ ಒಡೆದು ಇದು ಮಾಡಬೇಕು, ಒಡೆದು ಪುಡಿ ಮಾಡಿ ಇಟ್ಕೋಬೇಕು. ಒಂದು ಇದಿಷ್ಟು. ಆಮೇಲೆ ಏನಪ್ಪ ಅಂತಂದ್ರೆ ಏನಿಲ್ಲ, ಏನೋ ಹೇಳೋಕ್ಕೆ ಬಂದೆ. ದೇವಸ್ಥಾನ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ನನ್ನ ಮಗ ಇನ್ನೊಂದು ಯಾವುದೋ ದೇವಸ್ಥಾನ ಹೇಳ್ದ, ನೋಡೋಣ ಇನ್ನೊಂದು ಸತಿ ಅಲ್ಲಿಗೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಹೋಗ್ತೀನಂತ ಗೊತ್ತಿಲ್ಲ, ನೋಡೋಣ್ರಿ. ಹೋದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಆಯಿತಾ? ನೋಡೋಣ. ಅವರು ಮಧ್ಯಾಹ್ನದಾಗ 2 ಮಕ್ಕಳು ಕಾಲೇಜ್ಗೆ ಬಂದಿಲ್ಲ ಅಂತ ಹೇಳಿದ್ರು ಸಿದ್ಧಾರ್ಥ. ಈಗ ಊಟಕ್ಕೆ ಬರ್ತಾರಲ್ಲ ಅಂತ ಗೊತ್ತಿಲ್ಲ, ಅಷ್ಟೇ. ಏನು ಮಾತಾಡಿ ಸಾಕಾಗೈತೆ ನನಗಂತೂ. ಎಲ್ಲಿಗಾರು ಒಂದಿನ ಹೋಗಿ ಬಂದ್ರೆ 2 ದಿನ ಸುಸ್ತಾಗ್ಬಿಡ್ತಿತ್ತು ನನಗೆ. ಏನು ಮಾಡೋದನ್ನೋದೇ ಗೊತ್ತಿಲ್ಲ. ಮುದ್ದು ಕೃಷ್ಣ, ಎಲ್ಲಿದೆ ಕೃಷ್ಣ? ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್
ಟೈಮ್ ಗೊತ್ತಿಲ್ಲ. ಇವಾಗ ಕಂಟಿನ್ಯೂ ವಿಡಿಯೋ ಮಾಡ್ತೀನೋ ಇಲ್ಲಿಗೆ ಎಂಡ್ ಮಾಡ್ತೀನೋ. ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಾಯಿಲ್ಲ, ಮನಸ್ಸು ಸರಿ ಇಲ್ಲ, ಮೈಂಡು ಸರಿ ಇಲ್ಲ. ಅದಕ್ಕೆ ಒಂದಿನ ಬಿಡೋದು, ಒಂದಿನ ಮಾಡೋದು, ಹೀಗೆಲ್ಲ ಮಾಡತ್ತೀನಿ. ತುಂಬ ಮನಸ್ಸು ಬೇಜಾರಾಗ್ಬಿಟ್ಟೈತಿ. ಅನ್ನಿಸ್ತದೆ ಹೇಳ್ಬಾರ್ದಂತ ಅನ್ಕೊತೀನಿ, ಆದರೂ ಏನು ಮಾಡೋದದು, ಎಲ್ಲಿ ಹೋಗ್ತೈತೆ ಬೇಜಾರಾಗಿರೋ ಮನಸ್ಸು. ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದೀನಿ, ಅದ್ರ ಒಳಗಡೆ ಗೊಂದಲ. ಯಾಕಂದ್ರೆ ಅಲ್ಲಿ ದೇವರಿಗೆಲ್ಲ ಆರಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ, ದೇವ್ರಿಗೆ ಅಪ್ಲಿಕೇಶನ್ ಬರೆದೆಲ್ಲ ಕೊಟ್ಬಿಟ್ಟಿರ್ತೀವಿ, ಏನೇನು ಮಾಡ್ತಾರೋ ಏನೇನಿಲ್ಲ ಆ ಥರ ಗೊಂದಲ. ಅಲ್ಲಿವರೆಗೂ ಹೋಗೋವರೆಗೂ ಒಂಥರ ಗೊಂದಲ, ಅಲ್ಲಿಗೆ ಹೋದ್ಮೇಲೆ ಬಂದಮೇಲೆ ಒಂಥರ ಗೊಂದಲ, ಏನೇನೋ ಅಷ್ಟೇ. ಓಕೆ, ಏನಾಗುತ್ತೋ ಆಗಲಿಲ್ಲ, ದೇವ್ರ ಇಚ್ಛೆ ನಮ್ಮ ಕೈಯಲ್ಲಿ ಇಲ್ಲ. ಇನ್ನೊಂದು ಸತಿ ನಾನು ಹಿಂಗೆ ಮಾತಾಡ್ಕೊತ ಫೋನ್ ಇಟ್ಕೊಂಡಿದ್ದೆ, ನನಗೂ ಬೈತಾರೆ. ಸಿದ್ಧಾರ್ಥ ಗಟ್ಟಿ ಅಲ್ರಿ ಈಗ. ಮತ್ತೆ ಸಿಗೋಣ ಆಮೇಲೆ.